ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬೆಳಗಿನ ಸಂಶಯದ ಪರಿಹಾರ ಆಯ್ತರ? ಆನಂದಮಯ ಕೋಶದೊಳಗಿರುವ ಆನಂದಕ್ಕ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆ ಪರಮಾತ್ಮನ ವಿಶೇಷಣದೊಳಗಿರುವ ಆನಂದಕ್ಕ ವ್ಯತ್ಯಾಸ ಬಹಳ ಅದ. ಸೂಕ್ಷ್ಮ ಶರೀರ ಸ್ಥೂಲ ಶರೀರಗಳ ಚಟುವಟಿಕೆ ತಟಸ್ಥ ಆದಾಗ ಏನು ಆರಾಮ ಅನಿಸ್ತದ ಅದಕ್ಕೆ ಆನಂದಮಯ ಕೋಶ ಅಂದರ. ಪಂಚಕೋಶಗಳ ಪೈಕಿ ಆನಂದಮಯ ಕೋಶ ಅಂದ್ರೆ ಅಲ್ಲೇನು ಸ್ಥೂಲ ಸೂಕ್ಷ್ಮ ಶರೀರಗಳ ಯಾವ ಚಟುವಟಿಕೆಗಳು ಇಲ್ಲ, ಸುಷುಪ್ತಾವಸ್ಥೆ ಒಳಗೆ. ಅದಕ್ಕೆ ಸ್ವಲ್ಪ ಆರಾಮದ ಅನಿಸ್ತ ಏನ್ರಿ? ಬಿಂಬದ ಅಲ್ಲ, ಅದು ಪ್ರತಿಬಿಂಬದ ಆನಂದ. ಹೆಂಗಿರ್ತದಂದ್ರ, ಈಗ ಮುಂಜಾನೆ ಹೆಣ್ಮಕ್ಳು ಎದ್ದು ಎಲ್ಲ ಬಡದಾಡಿ ಎಲ್ಲರಿಗೆ ನೀರು ಕಾಯಿಸಿ ಜಳಕ ಮಾಡಿಸಿ ಅಡಿಗೆ ಮಾಡಿ ಊಟ ಮಾಡಿಸಿ ಅವ್ರನ್ನೆಲ್ಲ ತಯಾರು ಮಾಡಿ ಕಳಿಸಿದ ಮೇಲೆ ಗಂಡ ಮಕ್ಕಳು ಎಲ್ಲ ಆಫೀಸ್ಗೆ ಆದ್ಮೇಲೆ ಮನೆಗೆ ಯಾರು ಉಳಿತಾರ ತಾವ ಒಬ್ಬಕ್ಕನ ಉಳಿತಾಳ. ಅವಾಗ ಏನನ್ನಿಸ್ತು, ಉಶ್ಯಪ್ಪ ಅಂತ ಒಂದು ಕ್ಷಣ ರಿಲ್ಯಾಕ್ಸ್ ಆಗ್ತಾರೆ. ಆ ರಿಲ್ಯಾಕ್ಸ್ ಆಗಿದ್ದ ಆನಂದ ಅದೇನು ಶಾಶ್ವತ ಆನಂದ ಏನದು? ಮತ್ತೊಂದು 4-5 ತಾಸು ಆಗುನ ಮತ್ತೆ ಎಲ್ಲ ದೇವಗಳು ಮತ್ತೆ ವಾಪಸ್ ಹಂಗೆ ಬರ್ತಾವ. ಅನಿತ್ಯ ಅನಿತ್ಯ ಅದು. ಅಂದ್ರ ಯಾವುದು ಚಟುವಟಿಕೆ ಇರ್ಲಾರ್ದಾಗ ಸ್ವಲ್ಪ ಆರಾಮ ಅನಿಸ್ತದಲ್ಲ, ಸ್ವಲ್ಪ ಹೊತ್ತು ಕುಂದ್ರದು ಹಂಗ. ಇದು ಬ್ರಹ್ಮಾನಂದ ಏನದ, ಇದು ಶಾಶ್ವತವಾದ ಆನಂದ, ನಿತ್ಯ ಆನಂದ, ನಿತ್ಯ ಸುಖ, ಸತ್ ಸುಖ, ಚಿತ್ ಸುಖ. ಮತ್ತೆ ಈ ಒಂದು ಸುಷುಪ್ತಿ ಒಳಗಿರುವ ಆನಂದನು ಅದೇ ಆನಂದನೇ ಅಲ್ರಿ ಅಂತಂದ್ರೆ, ಹೌದು ಅದೇ ಆನಂದ, ಆದ್ರೆ ಅವಿದ್ಯೆಯ ಮೂಲಕ ಅನುಭವಿಸ್ಲಕತ್ತಿದ್ದ ಆನಂದ. ಅವಿದ್ಯೆ ಎಂಬ ಕನ್ನಡಿ ಒಳಗಿನ ಪ್ರತಿಬಿಂಬದ ಆನಂದ ಅದು. ಅವಿದ್ಯೆ ಇರ್ಲಾರದಂತ ಸ್ಥಿತಿ ಒಳಗೆ ಕೂಟಸ್ಥ ತಾನೊಬ್ಬನೇ ಇರ್ತಾನಲ್ಲ, ಆ ಆನಂದ ಬೇರೆ. ಜಾಗೃತಿಯಲ್ಲಿ ವಿಶ್ವದ ವಸ್ತುಗಳು, ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧದ ಆನಂದ ಅದು. ಆ ಆನಂದ ಎಲ್ಲಿಗೆ ಬಂತು ಅಂತಂದ್ರೆ ನಮ್ಮೊಳಗಿಂದ ಆನಂದ ಬಂತು. ಶಾಶ್ವತ ಆನಂದದ್ದೇ ಒಂದು ಭಾಗ ಅಷ್ಟೇ ಅದು, ಆದ್ರೆ ಶಾಶ್ವತ ಆನಂದ ಅಲ್ಲ. ಪರಮಾತ್ಮನ ಒಂದು ಅಂಶ ತಗೊಂಡು ಜೀವಿಗಳು ಬದುಕ್ತವ, ಪರಮಾತ್ಮನ ಒಂದು ಅಂಶ ತಗೊಂಡು ಆನಂದವಾಗಿರ್ತವ. ಪರಮಾತ್ಮ ಆನಂದ ಸ್ವರೂಪದನ, ಆ ಆನಂದ ಸ್ವರೂಪದ ಒಂದು ಅಂಶ ಇವನೊಳಗಿರ್ತದೆ. ಅದೇ ಬಹಳ ಮಂದಿ ತಿಳ್ಕೊಂಡದ್ದು ಅದೇ ತಿಳ್ಕೊಂಡೆ ತಪ್ಪು ವಾದ ಮಾಡ್ತಾರೆ. ಆಕಾಶ ಮತ್ತು ಬಯಲಿಗೆ ವ್ಯತ್ಯಾಸ ಗೊತ್ತಿಲ್ಲ, ಚಿತ್ತು ಮತ್ತು ಚಿತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಈ ಸುಷುಪ್ತಾವಸ್ಥೆ ಒಳಗಿರುವಂತ ಆನಂದಕ್ಕ ಮತ್ತು ಸತ್ ಚಿತ್ತ ಆನಂದ ಎನ್ನುವ ಒಂದು ಪರಮಾತ್ಮನ ವಿಶೇಷಣಕ್ಕಿರೋ ವ್ಯತ್ಯಾಸ ಗೊತ್ತಿರಲಾರ್ದವ್ರಿಗೆ ಇದೇ ಸಮಸ್ಯೆ ಆಗ್ತಿರ್ತದೆ.
ಅದು ವ್ಯತ್ಯಾಸ ಗೊತ್ತಿತ್ತು ಅಂದ್ರೆ ಆರಾಮ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಆನಂದಗಳು ಪರಮಾತ್ಮನ ಪ್ರತಿಬಿಂಬದ ಆನಂದ ಅಷ್ಟೇ, ಬಿಂಬಾನಂದ ಅಲ್ಲ. ಜಾಗೃತಿಯಲ್ಲಿ ಆನಂದ ಅನುಭವಿಸಿದ್ದ ವಿಷಯ ಆನಂದ, ಅನುಭವಿಸಿದ್ದ ವಿಷಯ. ನಿದ್ರಾವಸ್ಥೆಯಲ್ಲಿ ಅನುಭವಿಸಿದ್ದ ಆನಂದ ಅವಿದ್ಯ ಆನಂದ. ಇಲ್ಲೂ ಆನಂದ, ಇಲ್ಲೂ ಆನಂದ, ವಿಷಯ ಸುಖದಲ್ಲಿಯೂ ಆನಂದ. ಅವಿದ್ಯೆ ಆನಂದ ಅಲ್ಲ, ಸೂಕ್ಷ್ಮ ಶರೀರದ ಆನಂದ. ಜಾಗೃತದಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಇರ್ತಾವ. ಸ್ವಪ್ನಾವಸ್ಥೆಯಲ್ಲಿ ಸ್ಥೂಲ ಶರೀರ ಇರಲ್ಲ, ಅದು ಹಾಸಿಗೆ ಬಿದ್ದಿರ್ತವ. ಸೂಕ್ಷ್ಮ ಶರೀರ ಒಂದೇ ಇರ್ತವ, ಮತ್ತ ಕಾರಣ ಶರೀರ ಇರ್ತವ. ಸುಷುಪ್ತಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರನೂ ಇರಲ್ಲ, ಸ್ಥೂಲ ಶರೀರನೂ ಇರಲ್ಲ, ಬರೀ ಕಾರಣ ಶರೀರ ಒಂದೇ ಇರ್ತದೆ. ಈ ಸ್ವಪ್ನಾವಸ್ಥೆಯಲ್ಲಿ ಮೂರು ಶರೀರ ಅನುಭವಿಸ್ತದಲ್ಲ, ಸ್ವಪ್ನಾವಸ್ಥೆಯಲ್ಲಿ ಮೂರು ಶರೀರ ಎಲ್ಲಿರ್ತವೆ? ಎರಡೇ ಇರ್ತವೆ. ಅಲ್ಲಿ ಇಲ್ಲಿ ಕೆಲವೊಂದು ಸ್ವಪ್ನದಲ್ಲಿ ಸ್ಥೂಲ ಶರೀರ ಭಾಗ ತಗೋತದೆ, ಭಾಗ ತಗೋತದಲ್ಲ. ಪರಿಣಾಮ ಸ್ವಪ್ನಾವಸ್ಥೆ ಮೇಲೆ ಆಗ್ತದ, ಆದರೆ ಸ್ವಪ್ನಾವಸ್ಥೆ ಇಂದ್ರಿಯ ಸುಖಗಳು ಇರಂಗಿಲ್ಲ. ಸೂಕ್ಷ್ಮ ಶರೀರದ ಇಂದ್ರಿಯ ಸುಖಗಳೇ ಸ್ವಪ್ನಾವಸ್ಥೆಯ ಮೇಲೆ ಪರಿಣಾಮ ಬೀರ್ತವೆ. ಸ್ಥೂಲ ಶರೀರದ ಮೇಲೆ ಅದರ ಪರಿಣಾಮ ಆಗ್ತದ. ಸ್ಥೂಲ ಶರೀರ ಏನು ಅನುಭವಿಸಲ್ಲ, ಎಲ್ಲಿ ಸುಮ್ ಬಿದ್ದಿರ್ತದ, ನಿಶ್ಚಲವಾಗಿ ಸುಮ್ ಬಿದ್ದಿರ್ತದ ಹಾಸಿಗೆ, ಅದೇನು ಅನುಭವಿಸ್ತದ? ಎಲ್ಲಿ ಅನುಭವಿಸ್ತದ್ರಿ? ಸೂಕ್ಷ್ಮ ಶರೀರ ಒಂದೇ ಅನುಭವಿಸೋದು. ಈಗ ಒಳಗ ಬಿಸಿ ನೀರು ಹಾಕಿದ್ರ ಮ್ಯಾಲ ಹಾಂಡೆ ಬಿಸಿ ಅನಿಸ್ತದಲ್ರಿ. ಉಷ್ಣತೆ ಎಲ್ಲಿ ನೀರಾಗದ ಹಾಂಡ್ಯದಾಗದ? ನೀರಾಗಿನ ಉಷ್ಣತೆನೆ ಹಾಂಡೆ ಬೆಚ್ಚಗಾದಂಗೆ ಕಾಣುತ್ತದ. ಸೂಕ್ಷ್ಮ ಶರೀರ ಮಾಡುವ ಎಲ್ಲ ಆಕ್ಟಿವಿಟೀಸ್ ಏನದಾವ ಅವೆಲ್ಲ ಸ್ಥೂಲ ಶರೀರನೇ ಮಾಡ್ಲಿಕ್ಕತ್ತದ ಕಾಣುತ್ತದ. ನೀರ್ ಬಿಸಿ ಅದಾವ ಅಂತಂದ್ರೆ ಹಾಂಡೆ ಕಾಯ್ದವ ಅಂತೀವಿ ನಾವು. ನೀರ್ ಕಾಯ್ದವ, ಹಾಂಡೆ ಕಾಯ್ದಿಲ್ಲ. ಬಿಸಿ ನೀರಿದ್ದಂಗೆ, ಬಿಸಿ ನೀರು ತಣ್ಣೀರು ಮತ್ತೇನೋ ಆ ನೀರಿಂದ ಉಷ್ಣತೆ ಏನಿರ್ತದ ಅದ್ರ ಮೇಲೆ ಸ್ಥೂಲ ಶರೀರ ಅದು ಮ್ಯಾಲಿಂದ ಹಾಂಡೆ ಏನ್ ಮಾಡ್ತದೆ, ಬೆಚ್ಚಗ ತಣ್ಣಗ ಆಗ್ತಿರ್ತದೆ. ಮುಂದೋಗಮ್ರ. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಸಂಶೋಧನಾತ್ಮಕ ಗ್ರಂಥ. ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ, ಬೆಂಗಳೂರು. ಈ ಒಂದು ಸಂಶೋಧನಾತ್ಮಕ ಗ್ರಂಥದಲ್ಲಿ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ತ್ರಿಲಿಂಗ ದೇಶದ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಅಗಸ್ತ್ಯ ಮಹರ್ಷಿಗಳನ್ನ
ವಿಭೀಷಣನನ್ನ, ಮಾತಂಗನನ್ನ, ಮಣಿಭದ್ರ ದಮಯಂತಿಗಳನ್ನ ಅನುಗ್ರಹಿಸಿ ಇವಾಗ ಎಲ್ಲಿ ಬಂದಾರಂದ್ರೆ ಓಹಿಲನ ಧೂಪಾರತಿಯ ಹಿರಿಮೆ. ಓಹಿಲನ ಧೂಪಾರತಿಯ ಹಿರಿಮೆ ಶ್ರೀ ರೇಣುಕರ ವಾಗಾನುಗ್ರಹ. ವಾಗ ಅಂದ್ರೆ ಮಾತಿನಿಂದ ಅನುಗ್ರಹ. ಏನು ಅನುಗ್ರಹ ಅಂದ್ರೆ ಭಾರತ ದೇಶದಲ್ಲಿ, ಆಂಧ್ರ ದೇಶದಲ್ಲಿ ಶಿಖಾವತಿ ಅಂದ್ರೆ ದ್ರಾಕ್ಷಾರಾಮ ಎಂಬ ಪಟ್ಟಣವಿದ್ದಿತ್ತು. ಶಿಖಾವತಿ ಅಂದ್ರೆ ದ್ರಾಕ್ಷಾರಾಮ. ಆ ನಗರದಲ್ಲಿ ಸಿದ್ಧರು, ಸಾಧ್ಯರು, ವೀರಮಹೇಶ್ವರರು ತುಂಬಿದ್ದರು. ಆ ನಗರದಲ್ಲಿಯೇ ವೀರಮಹೇಶ್ವರನು, ತತ್ವನಿಲಯನು, ಇಷ್ಟಲಿಂಗಾರಾಧಕನೂ ಆದ ಓಹಿಲನೆಂಬುವವನಿದ್ದನು. ಅವನು ತನ್ನ ಇಷ್ಟಲಿಂಗಕ್ಕೂ ಮತ್ತು ಸೌರಾಷ್ಟ್ರ ಸೋಮನಾಥ ಲಿಂಗಕ್ಕೂ ಪ್ರತಿದಿನ ತನ್ನ ತೂಕದಷ್ಟು ಕಾಶ್ಮೀರದ ಕುಂಕುಮ, ಕೇಸರಿ, ಕಸ್ತೂರಿ, ಚಂದನ, ಕೋಷ್ಠವೇ ಮೊದಲಾದ ಸುಗಂಧ ಧೂಪಾಷ್ಟಕದಿಂದ ಸೇವಿಸುವ ನೇಮವನ್ನ ಕೈಗೊಂಡಿದ್ದನು. ತನ್ನ ತೂಕದಷ್ಟು ಧೂಪ ಹಾಕ್ತಿದ್ನಂತದಕ್ಕೆ. ಲೋಭನ ಹಾಕ್ತಿರಲ್ಲ ಹಂಗ. ಶ್ರೀ ಜಗದ್ಗುರು ರೇಣುಕರು ಓಹಿಲನ್ನು ಅನುಗ್ರಹಿಸುವ ಸಂಕಲ್ಪ ಮಾಡಿ ಶಿಖಾವತಿಗೆ ದಯಮಾಡಿಸಿ ಓಹಿಲನಿಗೆ ದರ್ಶನವಿತ್ತು ಅವನ ಆತಿಥ್ಯವನ್ನು ಸ್ವೀಕರಿಸಿ ಅವನನ್ನು ಕುರಿತು, ಓ ಓಹಿಲ, ತತ್ವನಿಧಿಯೇ, ನಿನ್ನ ಧೂಪ ಶೀಲ ಋತವನ್ನ ವೀರಮಹೇಶ್ವರರ ಪ್ರಾಣಲಿಂಗಕ್ಕೂ ಅಂತೆಯೇ ಇಷ್ಟಲಿಂಗಕ್ಕೂ ಶ್ರದ್ಧೆಯಿಂದ ಅರ್ಪಿಸುವವನಾಗು. ಭಕ್ತಿ ಭಾವದಿಂದ ಕೂಡಿದ ಧೂಪ ಧೂಮ್ರ ಪ್ರಧಾನ ಪ್ರಾಣಲಿಂಗಕ್ಕೆ ಪ್ರಿಯವಾದುದು. ಅವನು ಜ್ಯೋತಿರ್ಲಿಂಗದ ಆರಾಧಕ ಇದ್ದ. ಅವನಿಗೆ ಇವ್ರು ಏನ್ ಹೇಳಿದ್ರಪ್ಪ ರೇಣುಕರು ಅಂತಂದ್ರೆ, ನಿಂದು ಆ ಜ್ಯೋತಿರ್ಲಿಂಗದ ಆರಾಧನೆ ಜೊತೆಗೆ ನೀ ಏನ್ ಮಾಡು, ನಿನ್ನ ಇಷ್ಟಲಿಂಗಕ್ಕೆ ಮತ್ತು ಪ್ರಾಣಲಿಂಗಕ್ಕೆ ಶ್ರದ್ಧೆಯಿಂದ ನೀನು ಆ ಧೂಪವನ್ನು ಅರ್ಪಿಸುವವನಾಗಪ್ಪ ಅಂತ ಅವನಿಗೆ ಅವನ ಮಹತ್ವ ಅವನಿಗೆ ತಿಳಿಸಿಕೊಡ್ಲಕತ್ತಾರ. ಭಕ್ತಿ ಭಾವದಿಂದ ಕೂಡಿದ ಧೂಪ ಧೂಮ್ರ ಪ್ರಧಾನ ಪ್ರಾಣಲಿಂಗಕ್ಕೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ನೀನು ಶಿವಸನ್ನಿಧಿಯನ್ನು ಸೇರುವೆ. ಅದು ಮಾಡೋದ್ರಿಂದ ನೀ ಶಿವಸನ್ನಿಧಿ ಸೇರ್ತೀರಿ. ನಂತರ ಶ್ರೀ ರೇಣುಕರು ಓಹಿಲನೇ ಕೇಳು, ಶಿವಭಕ್ತರು, ಮಹಾತ್ಮರು, ಶಿವಾಚಾರ ಪರರು, ಶಿವಜ್ಞಾನ ನಿಧಿಗಳು ಇವರೇ ಶಿವಸ್ವರೂಪಿಗಳಾದ ಮಹೇಶ್ವರರು. ಮಾ ಎಂದರೆ ಮಾಯೆ, ಹೇ ಎಂದರೆ ಹೇಯ, ಮಾಯೆಯನ್ನು ಹೇಯವಾಗಿ ಕಾಣುವ ಈಶ್ವರರು. ಆದುದರಿಂದ ಇವರಿಗೆ ಮಾಯೇಶ್ವರರು ಶಿವಸ್ವರೂಪಿಗಳು ಎಂದು ಹೇಳುತ್ತಾರೆ. ಯಾರಿಗೆ? ಶಿವಾಚಾರ ಪರರು, ಶಿವಭಕ್ತರು, ಮಹಾತ್ಮರು, ಶಿವಜ್ಞಾನ ನಿಧಿಗಳು ಇವರೇ ಎಲ್ಲ ವೀರಮಹೇಶ್ವರರು. ವೀರಮಹೇಶ್ವರ ಅಂತ ಯಾರಿಗಂತಾರಂದ್ರೆ, ಮಾ ಅಂದ್ರೆ ಮಾಯೆಯನ್ನ ಹೇಯವಾಗಿ ಕಾಣೋರಿಗೆ ಮಹೇಶ್ವರರು ಅಂತ. ಧೂಪ ಶೀಲ ಕ್ರಿಯಾಚಾರ ಓಹಿಲ ಪ್ರಾಣಾಧಾರಿಣೆ ವೃಷಧ್ವಜಾಯ ವೀರ್ಯಾಯ ರೇಣುಕಾಚಾರ್ಯಚಾರಿಣೆ. ಇದು ವೀರಾಗಮದೊಳಗ ಹೇಳಿದ ಒಂದು ವಾಕ್ಯ. ಓಹಿಲ ದೇವನು ಜಗದ್ಗುರುಗಳ ಆಶೀರ್ವಾದದಿಂದ ಪ್ರಭಾವಿತನಾಗಿ ವೀರವೃತ ಉಳ್ಳವನಾಗಿ
ವೀರಮಾಹೇಶ್ವರರನ್ನು ತನ್ನಲ್ಲಿಗೆ ಬರಮಾಡಿಕೊಂಡು ಅವರ ಪ್ರಾಣಲಿಂಗಕ್ಕೂ ಸೋಮನಾಥ ಲಿಂಗಕ್ಕೂ ತನ್ನ ಇಷ್ಟಲಿಂಗಕ್ಕೂ ಧೂಪದರ್ಶನ ಕ್ರಾಂತಿಯನ್ನೇ ಸೃಜಿಸಿದನು. ಆಜ್ಞೆ ಮಾಡಮಂತೇಳಿ ಮಾಡ್ಲಕತ್ತ. ಅವನ ಖ್ಯಾತಿಯು ಇಂದ್ರಲೋಕವನ್ನು ಮುಟ್ಟಿತು. ಓಯಿಲನ ಪ್ರಗತಿಯನ್ನು ಕುಂಠಿತಗೊಳಿಸಲು ಇಂದ್ರನು ಮಳೆ ಸುರಿಸದಂತೆ ಮಾಡಲು ಎಲ್ಲಾ ಗಿಡ ಮರಗಳು ಒಣಗಿಬಿಟ್ಟು. ಇಂದ್ರ ಮಾಡಿದ ಚಾಷ್ಟಿ ಬುದ್ಧಿ. ಓಯಿಲನಿಗೆ ಸುಗಂಧ ದ್ರವ್ಯಗಳು ದೊರೆಯದೆ ತನ್ನ ಋತಕ್ಕೆ ಭಂಗ ಉಂಟಾಯಿತು. ಇದರಿಂದ ಓಯಿಲನು ಧೃತಿಗೆಡದೆ ಜಗದ್ಗುರು ರೇಣುಕರನ್ನು ಧ್ಯಾನಿಸುತ್ತಾ ಅವರ ಕೃಪೆಯಿಂದ ಅಷ್ಟಗಂಧದ ಧೂಪದಿಂದಲೇ ಮೇಘಗಳನ್ನು ಉತ್ಪತ್ತಿ ಮಾಡಿ ಮಳೆಯನ್ನು ಸುರಿಸಿದನು. ಇದರಿಂದ ಕುಪಿತನಾದ ಇಂದ್ರನು ಓಯಿಲನು ಸಂಚರಿಸುತ್ತಿದ್ದ ಕಾಡಿನಲ್ಲೆಲ್ಲ ಹೊಟ್ಟೆ ಜಾಲಿಯ ಮುಳ್ಳುಗಳನ್ನು ಸೃಷ್ಟಿಸಿದನು. ಹೊಟ್ಟೆ ಜಾಲಿ ಅಂದ್ರೆ ಡಬಗಳ್ಳಿ ಸೃಷ್ಟಿ ಮಾಡಿದನು. ಓಯಿಲನು ಧೃತಿಗೆಡದೆ ಗುರುಧ್ಯಾನದಿಂದ ಗಂಧ ದ್ರವ್ಯಗಳನ್ನು ಸೇಕರಿಸುತ್ತಿರುವಾಗ ಕಾಲಿಗೆ ಮುಳ್ಳುಗಳು ನಾಟಿ ರಕ್ತ ಸೋರುತ್ತಿರಲು ಮುಳ್ಳುಗಳನ್ನು ಕಿತ್ತೊಗೆದು ಗಾಯಗಳಿಗೆ ಗುರುಧ್ಯಾನದಿಂದ ಮಂತ್ರಭಸ್ಮವನ್ನು ಹಚ್ಚಿ ತನ್ನ ಕಾರ್ಯವನ್ನು ಮುಂದುವರಿಸಿದನು. ಸೋಮನಾಥನೇ ಕಿರಾತನ ವೇಷದಲ್ಲಿ ಓಯಿಲನಲ್ಲಿಗೆ ಬಂದು ಮುಳ್ಳನ್ನು ತೆಗೆಯುವುದಾಗಿ ಹೇಳಲು ಓಯಿಲನು ಕಿರಾತನಾದ ಭವ್ಯ ಸ್ಪರ್ಶದಿಂದ ನನ್ನ ಧೂಪ ದ್ರವ್ಯಗಳಿಗೆ ಮೈಲಿಯಾಗುವುದನ್ನು ನಿರಾಕರಿಸಿದನು. ಓಯಿಲನ ಕಾಯಕ ನಿಷ್ಠೆಗೆ ಮಣಿದ ಜಗದಾಚಾರ್ಯರು ತಸ್ಮಿನ್ನಂತರೇ ಕಾಲೇ ರೇಣುಕಾದ್ಯ ಸನಾತನಃ ಪುಷ್ಪವೃಷ್ಟಿಂ ಉಪ ಸರ್ವೇ ಮಾರುತ ದಕ್ಷಿಣ ಪಗ. ಅಂದ್ರೆ ಓಯಿಲಾರಾಧ್ಯನ ಮೇಲೆ ಹೂಮಳೆಯನ್ನ ಕರೆದರು. ಓಯಿಲನು ಗುರುಕೃಪೆಯಿಂದ ದೇಶಕ್ಕೆ ಬಂದ ಕ್ಷಾಮ ಕಂಟಕವನ್ನ ತನ್ನ ಕಾಲಕಂಟಕವನ್ನ ಹೋಗಲಾಡಿಸಿಕೊಂಡ. ಗುರುವಿನ ಕೃಪೆಯಿಂದ ತನಗಾದ ಸಮಸ್ಯೆಗಳೆಲ್ಲ ಕಾಲ ಕಂಟಕ ಎಲ್ಲ ಬಗೆಹರಿಸಿಕೊಂಡು ಇದರಿಂದ ಮತ್ತೆ ಗುರುವಿನ ಹತ್ರ ಇವೆಲ್ಲ ಮಾಡ್ಕೊಂಡು ತನ್ನ ಸಮಸ್ಯೆಗಳೆಲ್ಲ ಬಗೆಹರಿಸಿಕೊಂಡದಕ್ಕೆ ಮತ್ತೆ ಕುಪಿತನಾದ ಇಂದ್ರ ಹರಿ ವಿಧಿ ಮುಂತಾದ ಎಲ್ಲಾ ದೇವತೆಗಳ ನೆರವಿನಿಂದ ಓಯಿಲನ ಮೇಲೆ ಎರಗಲು ಮುನಿದ ದೇವತೆಗಳ ದಾಳಿಯಿಂದ ವೀರಮಹೇಶ್ವರರಿಗೆ ಆಗುತ್ತಿದ್ದ ಸಂಕಟಗಳನ್ನು ಪರಿಹರಿಸಲು ಪಂಚಾಚಾರ್ಯರು ತಮ್ಮ ಸತ್ವಶೀಲತೆ ಹಾಗೂ ತಪಶಕ್ತಿಯಿಂದ ಎಲ್ಲ ದೇವತೆಗಳು ಭಂಗಗೊಳಿಸಿ ಗರಾಜಿತರನ್ನಾಗಿ ಮಾಡಿ ತಮ್ಮ ದುಷ್ಟ ಕೃತ್ಯಕ್ಕಾಗಿ ಪಶ್ಚಾತ್ತಾಪದಿಂದ ಶರಣಾದ ದೇವ ಸಮೂಹವನ್ನ ಗುರುವರರು ಮನ್ನಿಸಿ ಹಿತೋಪದೇಶ ಮಾಡಿ ಇನ್ನು ಮುಂದೆ ಶಿವಭಕ್ತರನ್ನ ಕೆಣಕದಂತೆ ಎಚ್ಚರಿಸಿದರು. ಇಂದ್ರ ಮತ್ತೇನೇನೋ ಮಾಡುವಾಗ ಮುನಿದ ದೇವತೆಗಳ ದಾಳಿಯಿಂದ ವೀರಮಹೇಶ್ವರರಿಗೆ ಆಗುತ್ತಿದ್ದ ಸಂಕಟಗಳನ್ನು ಪರಿಹರಿಸಲು ಪಂಚಾಚಾರ್ಯರು 5 ಮಂದಿ ತಮ್ಮ ಸತ್ವಶೀಲತೆ ತಪಶಕ್ತಿಯಿಂದ ಎಲ್ಲ ದೇವತೆಗಳನ್ನು ಭಂಗಗೊಳಿಸಿಬಿಟ್ರು. ಇಂದ್ರನ ಒಂದು ಕುತಂತ್ರದಿಂದ ದೇವತೆಗಳು ಇವನಿಗೆ ತೊಂದರೆ ಕೊಡ್ತಿದ್ದು ಅಲ್ಲ ಓಯಿಲಾರಾಧ್ಯಾಗ. ಅದಕ್ಕೆ ಅವ್ರೇನ್ ಮಾಡಿದ್ರು, ಪಂಚ ಆಚಾರ್ಯರು ಎದಕ್ಕೆ 5 ಮಂದಿ ಸೃಷ್ಟಿಯಾದರು ಅಂತಂದ್ರ ಈ ಒಂದು ಓಹಿಲನ ತಪಸ್ಸು ಭಂಗ ಮಾಡಕ ಇವನೇನು ಇಂದ್ರ ಗದ್ದಲ ಮಾಡ್ಲಕತ್ತಿದ್ದ. ಅದಕ್ಕ ಈ ಎಲ್ಲ ದೇವತೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಪಂಚಾಚಾರ್ಯರು ಉದಿಸಿ ಬಂದರು. ಪಂಚಾಚಾರ್ಯರು ತಮ್ಮ ಸತ್ವಶೀಲತೆ ಹಾಗೂ ತಪಶಕ್ತಿಯಿಂದ ಎಲ್ಲ ದೇವತೆಗಳನ್ನು ಭಂಗಗೊಳಿಸಿ ಗರಾಜಿತರನ್ನಾಗಿ ಗರಾಜಿತ
ತಮ್ಮ ದುಷ್ಕೃತ್ಯಕ್ಕಾಗಿ ಪಶ್ಚಾತ್ತಾಪದಿಂದ ಶರಣಾದ ದೇವ ಸಮೂಹವನ್ನ ಗುರುವರರು ಮನ್ನಿಸಿ ಹಿತೋಪದೇಶ ಮಾಡಿ ಇನ್ನು ಮುಂದೆ ಶಿವಭಕ್ತರನ್ನು ಕೆಣಕದಂತೆ ಎಚ್ಚರಿಸಿದರು. ತದಾರಭ್ಯಸುರಾ ಸರ್ವೇ ಪ್ರಮಥಾಂಸ್ತತ್ವಪಾರಗಾನ್ ಸೇವಯಂತಿ ಮಮ ಪ್ರೀತ್ಯ ವಿಷ್ಣು ಬ್ರಹ್ಮೇಂದ್ರ ದೇವತಃ ಎಂಬ ವೀರಾಗಮದ ಪ್ರಮಾಣದಂತೆ ಅಂದಿನಿಂದ ಹರಿ ಬ್ರಹ್ಮಾದಿ ಸುರರು, ಹರಿ ಬ್ರಹ್ಮ ಸುರ ಇವರೆಲ್ಲ ಯಾರು? ಆರ್ಯರು. ಆರ್ಯರು ಅಂದ್ರೆ ಯಾರಿಗಂತಾರಂತ ಹೇಳ್ಯಾರ ನೋಡ್ರಿ. ಸುರರು ಅಂತಂದ್ರೇನು? ದೇವತೆಗಳು. ಹರಿ ಮತ್ತು ಬ್ರಹ್ಮ ಅಂದ್ರೆ ಬ್ರಹ್ಮ ವಿಷ್ಣು ರುದ್ರ ಅದರಲ್ಲ, ವಿಷ್ಣು ಮತ್ತು ಬ್ರಹ್ಮ ಏನದರ ಇವರು ಆರ್ಯರು. ರುದ್ರ ಯಾರು? ಹರಿ ಮತ್ತು ಬ್ರಹ್ಮ ಆರ್ಯರಾದರ ರುದ್ರ ಯಾರು? ದ್ರಾವಿಡ. ಅದಕ್ಕೆ ತಿಳ್ಕೋಬೇಕು. ಇವರು ಶಿವಭಕ್ತರನ್ನ ಗೌರವಿಸುತ್ತಾ ಪ್ರತಿಭಾನ್ವಿತರಾದ ಶಿವಾಚಾರ್ಯರನ್ನು ಅರ್ಚನಾದಿಗಳಿಂದ ಆರಾಧಿಸುತ್ತಾ ಇರುವವರು ಎಂದು ಶಿವನೇ ಪಾರ್ವತಿ ದೇವಿಗೆ ಹೇಳಿದನು. ಅಂದಿನಿಂದ ಯಾವಾಗ ಪಂಚ ಆಚಾರ್ಯರು ಭೂಮಿ ಮೇಲೆ ಬಂದು ತಮ್ಮ ತತ್ವಶೀಲತೆ ತಪಶಕ್ತಿಯಿಂದ ದೇವತೆಗಳನ್ನೆಲ್ಲ ಭಂಗಗೊಳಿಸಿ ಹೇಳಲಾರ್ದಂಗೆ ಮಾಡಿದ್ರು. ಮತ್ತೊಂದು ಸಾರಿ ಅವರು ಶಿವಭಕ್ತರ ತಂಟೆಗೆ ಬರಲಾರ್ದಂಗ ವಾರ್ನಿಂಗ್ ಮಾಡಿಬಿಟ್ರು. ಅದಕ್ಕೆ ಅವಾಗ್ಲಿಂತ ಇವರೆಲ್ಲ ಹರಿ ಮತ್ತು ಬ್ರಹ್ಮ ಮತ್ತು ಸುರರು ಅಂದ್ರೆ ದೇವತೆಗಳು ಇವರೆಲ್ಲ ಶಿವಭಕ್ತರ ತಂಟೆಗೆ ಬರಂಗಿಲ್ಲ. ಅವ್ರು ಸುಮ್ ತಂಪಾಡಿ ತಾವಿರ್ತಾರೆ. ಓಯಿಲಂ ತತ್ವ ಪಾರಗಂ ಅರುಹ್ಯ ಪುಷ್ಪಕಂ ದಿವ್ಯ ರುದ್ರ ಕನ್ಯಾ ಸಮನ್ವಿತಂ ಬ್ರಹ್ಮಾಂಡ ಕಟ ಹಾದೂರ್ಧ್ವಂ ರೇಣುಕೈ ಪ್ರಮಥೇ ಸಹ ಪ್ರಾಪ ತಂ ಶೃಣು ಹೇ ಗೌರಿ ಇದಂ ಸತ್ಯ ವದಾಮ್ಯಹಂ ಎಂಬ ವೀರಾಗಮ ಪ್ರಮಾಣದಂತೆ ಶಿವನು ಓಹಿಲನ ದೃಢ ಭಕ್ತಿಗೆ ಮೆಚ್ಚಿ ಏನ್ ಮಾಡ್ದ? ಅವನನ್ನು ದಿವ್ಯವಾದ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ರೂಪ ಗುಣಾನ್ವಿತರಾದ ರುದ್ರ ಕನ್ಯೆಯರೊಡನೆ ಮತ್ತು ಶ್ರೀ ರೇಣುಕಾದಿ ಜಗದ್ಗುರುಗಳೊಡನೆ ಬ್ರಹ್ಮಾಂಡ ಕಟಾಹದಿಂದ ಎತ್ತರದಲ್ಲಿರುವ ಕೈಲಾಸಕ್ಕೆ ಕರೆದೊಯ್ದು ಅವನಿಗೆ ಗಣಪದವಿಯನ್ನು ಕರುಣಿಸಿದನೆಂದು ಶಿವನೇ ಗೌರಿಗೆ ಅಪ್ಪಣೆ ಮಾಡಿರುವನು. ವೈಲಾರಾಧ್ಯನ ಪಾವನ ಚರಿತ್ರೆಯನ್ನ ಅವನ ವಂಶಜನಾದ ಜ್ಯೋತಿರ್ನಾಥನು ತನ್ನ ಶೈವ ರತ್ನಾಕರ ಎಂಬ ಗ್ರಂಥದಲ್ಲಿ ಹೃದಯಂಗಮವಾಗಿ ಉಲ್ಲೇಖಿಸಿರುವನು. ಅಲ್ಲದೆ ಅನೇಕ ಪ್ರಾಚೀನ ವೀರಶೈವ ಕವಿಗಳು ಈ ಮಹಾತ್ಮನ ಚರಿತ್ರೆಯನ್ನು ಬರೆದಿರುವರು. ಇವರ ಕಾಲದ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಆದರೆ ವಿಮರ್ಶಕರ ವಿಮರ್ಶೆಗೆ ಬಿಡಲಾಗಿದೆ. ಇವ್ರ ಕಾಲ ಯಾವಾಗಿನವರು ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ರೀತಿ ಬರ್ದಾರ. ಯಾರು ತಿಳ್ಕೊತೀರಿ ವಿಮರ್ಶೆ ಮಾಡಿಕೊಂಡು ಅದು ನಿಮಗ್ ಬಿಟ್ಟದ್ದು ಅಂತೇಳಿ ಹೇಳಿದರು. ಏನಾಯ್ತು? ಇವನು ಅವನು ಜ್ಯೋತಿರ್ಲಿಂಗ ಆರಾಧಕ ಇರ್ತಾನ. ಸೌರಾಷ್ಟ್ರ ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಪ್ರತಿದಿನ ತನ್ನ ತೂಕದಷ್ಟು ಧೂಪ ಹಾಕ್ತಿರ್ತಾನ. ಇವ್ರೇನ್ ಮಾಡ್ತಾರ, ಆಯ್ತಪ್ಪ ಅದು ಮಾಡು ಬೇಡನಲ್ಲ, ಅದಕ್ಕೇನ್ ಮಾಡ್ತಿದೆ ಅದರಂತೆ ನಿನ್ನ ಧೂಪಶೀಲ ವೃತವನ್ನ ವೀರಮಹೇಶ್ವರ ಪ್ರಾಣಲಿಂಗಕ್ಕೂ
ಅಂತೆಯೇ ಇಷ್ಟಲಿಂಗಕ್ಕೂ ಶ್ರದ್ಧೆಯಿಂದ ಅರ್ಪಿಸುವವ ನಾವು. ವೀರಮಹೇಶ್ವರರಂದ್ರೆ ಯಾರ್ರೀ? ತಾವು ತತ್ವಜ್ಞಾನಿಗಳಾಗಿ ಇನ್ನೊಬ್ಬರಿಗೆ ತತ್ವಜ್ಞಾನ ಹೇಳೋರು, ಗುರು ಸ್ವರೂಪದಲ್ಲಿರೋರು. ಭಕ್ತರು ಭಕ್ತಿ ಮಾಡ್ತಾರ, ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಧನವನ್ನ ಜಂಗಮಕ್ಕೆ ಸಮರ್ಪಿಸುವ ಕೆಲಸ ಮಾಡ್ತಾರ, ಅವರಿಗೆ ಭಕ್ತರಂತಾರ. ಈ ತತ್ವಜ್ಞಾನವನ್ನ ಸರಿಯಾಗಿ ಯಾರು ತಿಳ್ಕೊಂಡು ತಾವು ಅದರಂಗ ನಡೆದು ಇನ್ನೊಬ್ಬರಿಗೆ ನಡೆಸ್ತಾರಲ್ಲ, ಅವರು ವೀರಮಹೇಶ್ವರರು. ಅದಕ್ಕೆ ನೀನು ಬರೀ ಜ್ಯೋತಿರ್ಲಿಂಗಕ್ಕೆ ಹೋಗಿ ಅದು ಮಾಡೋದಕ್ಕಿಂತ ನೀನು ಧೂಪ ಹಾಕೋತ, ನಿನ್ನ ತೂಕದಷ್ಟು ಧೂಪ ಹಾಕೋತ ಕುಂದಿರೋದಕ್ಕಿಂತ ಒಂದು ಸ್ವಲ್ಪ ವೀರಮಹೇಶ್ವರರಿಗೆ ಅಂತಂದ್ರೆ ಜಂಗಮರಿಗೆ, ಜ್ಞಾನಿಗಳಿಗೆ, ಮಹಾತ್ಮರಿಗೆ ಸೇವೆ ಮಾಡಪ್ಪ. ವೀರಮಹೇಶ್ವರರಿಗೆ ಅದು ಅಲ್ಲದೆ ಮತ್ತ ನಿನ್ನ ಪ್ರಾಣಲಿಂಗ, ನಿನ್ನೊಳಗೊಂದು ಅರಿವು ಅದಲ್ಲ, ಆ ಅರಿವಿನ ಸೇವೆ ಮಾಡು. ನೀನು ಏನಾಗ್ತಿದೆ, ನಿನ್ನ ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳಿದ್ರು. ಇದಕ್ಕೇನಾಗ್ಬಿಡ್ತು, ಇವ ಇನ್ನೂ ಭಾರಿ ಅಡ್ವಾನ್ಸ್ಡ್, ಬರೇ ಜ್ಯೋತಿರ್ಲಿಂಗ ಪೂಜೆ ಮಾಡ್ತಿದ್ದ ನಡೀತಿ. ಈಗ ಪೂರ ಆತ್ಮತತ್ವಕ್ಕೆ ಆರಾಧನೆ ಮಾಡುವಷ್ಟು ಶಾಣೆ ಆಗ್ಬಿಟ್ನ ಅಂತಂದ್ರ ಇದು ಇಂದ್ರನಿಗೆ ಇನ್ನ ಅಂಜಿಕೆ ಬಂದ್ಬಿಡ್ತು. ಅವ ಇಂದ್ರ ಏನ್ ಮಾಡ್ದ, ಓಯಿಲನ ಪ್ರಗತಿಯನ್ನು ಕುಂಠಿತಗೊಳಿಸಲಕ್ಕ ಮಳಿ ಬರ್ಲಾರ್ದಂಗೆ ಮಾಡಿ ಎಲ್ಲ ಗಿಡ ಮರಗಳು ಒಣಗಿ ಅವನಿಗೆ ಧೂಪ ಇದು ಸಿಗ್ಲಾರ್ದಂಗೆ ಮಾಡಿಬಿಟ್ಟ. ಮತ್ತ ಅವ ಎಲ್ಲಿ ಈ ವನಸ್ಪತಿಗಳು ಹುಡುಕ್ತಾನ ಅಲ್ಲೆಲ್ಲ ಡಬಗಳೇ ಮುಳ್ಳು ಬರಂಗ ಮಾಡಿಬಿಟ್ಟ. ಆದ್ರೆ ಇವನು ಕಾಲಾಗವೆಲ್ಲ ಮುಳ್ಳು ಚುಚ್ಚಿದ್ರು ಏನ್ ಸಮಸ್ಯೆ ಆದರೂ ಸಹಿತ ಅವನು ನಿಷ್ಠೆಯಿಂದ ಆ ಒಂದು ಗಿಡಗಳಿಂದ ವನಸ್ಪತಿಗಳನ್ನು ಸಂಗ್ರಹಿಸಿ ಸೌರಾಷ್ಟ್ರ ಸೋಮನಾಥ ಲಿಂಗಕ್ಕೂ ತನ್ನ ಆತ್ಮಲಿಂಗಕ್ಕೂ ಮತ್ತು ಮಹಾತ್ಮರಿಗೆ, ಯಾರಿಗೆ? ವೀರಮಹೇಶ್ವರರಿಗೆ ಸೇವೆ ಮಾಡಕತ್ತ. ನೋಡಿ, ಇಷ್ಟಲಿಂಗ ಸ್ಥಾವರಲಿಂಗ ಮಾಡಿದರೂ ಸಹಿತ ಒಬ್ಬರು ಮಹಾತ್ಮರ ಸೇವೆ ಮಾಡಬೇಕು ಅನ್ನೋದು ತತ್ವದ ಇದರೊಳಗೆ. ಅವನು ಹಿಂಗೆಲ್ಲ ಸೇವೆ ಮಾಡೋದ್ರಿಂದ ಏನಾಯ್ತು, ಆ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಸೋಮನಾಥನೇ ಕಿರಾತನ ವೇಷದಲ್ಲಿ ಬಂದು ಮುಳ್ಳನ್ನು ತೆಗೆಯುವುದಾಗಿ ಹೇಳಲು ಓಯಿಲನು ನಿನ್ನ ಮುಳ್ಳು ತೆಗಿತೀನಿ ಅಂತೇಳಿ ಅವ ಕಿರಾತನ ವೇಷ ಅಂತಂದ್ರೆ ಬೇಡದವನ ವೇಷ, ಬೇಟೆಗಾರನ ವೇಷ ಹಾಕೊಂಡು ಬರ್ತಾನ. ನೀನು ಲಿಂಗಧಾರಿ ಅಲ್ಲ, ನಿನ್ನನ್ನ ನಾನು ಮುಟ್ಟಿಸ್ಕೊಳ್ಳಂಗಿಲ್ಲ ಅಂತಾನೆ ಅವ. ಭವ್ಯ ಸ್ಪರ್ಶದಿಂದ ನಾನು ನಿನ್ನ ಕಡೆಯಿಂದ ಮುಳ್ಳು ತೆಕ್ಕಿಸ್ಕೊಳ್ಳಂಗಿಲ್ಲ, ಮತ್ತೆ ನನ್ನ ಧೂಪ ದ್ರವ್ಯಗಳೆಲ್ಲ ಮೈಲಿಗೆ ಆಗ್ತಾವ, ಬೇಡ ಅಂತ ಕಳಿಸಿಬಿಡ್ತಾನೆ. ಅದಕ್ಕೆ ಓಯಿಲನ ಕಾಯಕ ನಿಷ್ಠೆಗೆ ಮಣಿದ ಜಗದಾಚಾರ್ಯರು ಓಯಿಲನ ಮೇಲೆ ಹೂಮಳೆಯರನ್ನು ಗರಿತಾರೆ. ಹೂಮಳೆಗರೆದು ಓಯಿಲನನ್ನು ಗುರುಕೃಪೆಯಿಂದ ಏನ್ ಮಾಡ್ತಿರು, ದೇಶಕ್ಕೆ ಬಂದ ಕ್ಷಾಮ ಕಂಟಕಗಳನ್ನ ತನ್ನ ಎದರಿಂದ, ಗುರುಕೃಪೆಯಿಂದ ರೇಣುಕರ ಕೃಪಾ ಪಡ್ಕೊಂಡು ತನ್ನ ದೇಶಕ್ಕೆ ಬಂದ ಬರಗಾಲ, ಮಳೆ ಬರ್ಲಾರ್ದಂಗೆ ಅವೆಲ್ಲ ಸಮಸ್ಯೆ ಬಗೆಹರಿಸ್ಕೊಂಡು ಮತ್ತೆ ಮಳೆ ಬರಂಗಾಯ್ತು. ಇಂದ್ರಿಗಿನ್ನ ಸಿಟ್ಟು ಬಂದ್ಬಿಡ್ತು. ಅವನೇನ್ ಮಾಡ್ಬಿಟ್ಟ, ಎಲ್ಲ ಮುನಿಗಳಿಗೆ ದೇವತೆಗಳಿಗೆ ಕರೆದು ಆ ವೀರಮಹೇಶ್ವರರಿಗೆ ಆಗುತ್ತಿದ್ದ ಸಂಕಟಗಳನ್ನು ಅಲ್ಲಿ ಏನ್ ಮಾಡ್ಬಿಟ್ಟ, ಈ ಒಂದು ಓಹಿಲ ಮತ್ತು ಅಲ್ಲಿರುವ ವೀರಮಹೇಶ್ವರರು ಗುರುಗಳು, ಭಕ್ತರು, ಶಿವಾಚಾರ್ಯರು, ಶಿವಯೋಗಿಗಳು ಏನೇನಿರ್ತಾರಲ್ಲ, ಶಿವಜ್ಞಾನಿಗಳು, ಅವರೆಲ್ಲರಿಗೆ ಭಯಂಕರ ತ್ರಾಸ ಆಗ್ಲಿಕ್ಕತ್ತಿದ್ದಕ್ಕೆ ಅಲ್ಲಿ ಏನ್ ಮಾಡ್ತಾನ, ಒಬ್ಬನೇ ಆಚಾರ್ಯ ಪಂಚ ಆಚಾರ್ಯರ ರೂಪ ತಾಳಿ 5 ಕಡಿದು ಬಂದ್ಬಿಡ್ತಾನ. 5 ಕಡಿದು ಬಂದು ಆ ದೇವತೆಗಳ ಎಲ್ಲ ಭಂಗ ಮಾಡಿ, ಆ ದೇವತೆಗಳ ತಪಶಕ್ತಿಯನ್ನ ಭಂಗ ಮಾಡಿ ಅವರಿಗೆ ಗರಾಜಿತರನ್ನಾಗಿ ಮಾಡಿದ.
ಈ ದುಷ್ಕೃತ್ಯಕ್ಕಾಗಿ ಪಶ್ಚಾತ್ತಾಪದಿಂದ ಶರಣಾಗತನಾದ ದೇವ ಸಮೂಹ ಗುರುವರ್ಯರನ್ನು ಮನ್ನಿಸಿ ದೇವ ಸಮೂಹವನ್ನ ಗುರುವರ್ಯರು ಮನ್ನಿಸಿ ಹಿತೋಪದೇಶ ಮಾಡಿ ಇನ್ನು ಮುಂದೆ ಶಿವಭಕ್ತರ ತಂಟೆಗೆ ಬರದಂತೆ ಎಚ್ಚರಿಸಿದರು. ಇದು ಎಲ್ಲ ಏನದಪ್ಪ ಅಂದ್ರೆ ವೀರಾಗಮದೊಳಗೆ ಹೇಳಿದ ಮಾತದ. ಈ ವೀರಾಗಮ ಪ್ರಮಾಣದಂತೆ ಓಯಿಲನ ದೃಢ ಭಕ್ತಿಗೆ ಮೆಚ್ಚಿ ಅವನ ದಿವ್ಯವಾದ ಪುಷ್ಪಕ ವಿಮಾನದಲ್ಲಿ ಕುಂದಿರಿಸಿ ರುದ್ರ ಕನ್ಯರೊಡನೆ ಮತ್ತೆ ಮ್ಯಾಲ ಶಿವಲೋಕಕ್ಕೆ ಹೋಗ್ತಾನ ಅನ್ನೋಂಥ ಮಾತು ಹೇಳಿ ಇವತ್ತ ಈ ಒಂದು ಓಯಿಲನಿಗೆ ಗುರುವಿನ ಕರುಣೆ ಆಗಿದ್ರ ಬಗ್ಗೆ ಒಂದು ಚಾರಿತ್ರಿಕ ಘಟನೆಯನ್ನ ವರ್ಣನೆ ಮಾಡಿ ಆಯ್ತು. ನಾಳೆ ವೈದಿಕ ಪೌರಾಣಿಕ ಕರ್ಮ ನಿರಾಕರಣೆ. ವೈದಿಕ ಪೌರಾಣಿಕ ಕರ್ಮ ನಿರಾಕರಣೆ ಅದೇನು, ವೈದಿಕ ಅಂದ್ರೇನು, ಕರ್ಮ ಅಂದ್ರೇನು, ಪೌರಾಣಿಕ ಅನ್ನೋದನ್ನ ನಾಳೆ ಗೊತ್ತಾಗ್ತದೆ. ಇವತ್ತಿಗಿಷ್ಟು ಸಾಕು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣ.